ಫಸ್ಟ್ ಸುಮ್ಮನೆ ಇರ್ತೀನಿ, ನೋಡ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಮಾಡ್ಲಿ ಇನ್ನೂ ಎಷ್ಟು ಮಾಡ್ತಾರೆ, ಸರಿ ಹೋಗ್ತಾರೆ ಅಂತ. ಮಿತಿ ಮೀರಿ ಯಾರು ನಂಗೆ ತೊಂದರೆ ಕೊಡಕ್ ಬಂದ್ರೆ ಮಾತ್ರ ಸುಮ್ಮನೆ ಇರಲ್ಲ. ಸ್ವಲ್ಪ ಕಾಯಿ ತುರ್ಕೊಳ್ತೇವೆ ನೋಡಿ, ತಿಂದು ನೋಡಿ ರುಚಿ ಹೇಳ್ತೀನಿ ಇವಾಗ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, 2-3 ದಿನ ಆಯ್ತು ವಿಡಿಯೋನೇ ಹಾಕಿರ್ಲಿಲ್ಲ. ನಾನು ನನ್ನ ಚಾನೆಲ್ ನಲ್ಲಿ ಲಾಂಗ್ ವಿಡಿಯೋಸ್ ಹಾಕಿರ್ಲಿಲ್ಲ, ಬಟ್ ಶಾರ್ಟ್ಸ್ ವಿಡಿಯೋಸ್ ಹಾಕಿದ್ದೀನಿ. ಚೆಕ್ ಮಾಡಿ. ನಾರ್ಸಿಸಿಸ್ಟ್ ಗಳ ಬಗ್ಗೆ ಮತ್ತೆ ಎಂಪತ್ಸ್ ಗಳ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಗಳು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಿ ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಹೇಳುವಂತದ್ದಲ್ಲ, ಕಾನ್ಸೆಪ್ಟ್ ಗಳು ತಿಳ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಇವತ್ತಿನ ವಿಡಿಯೋನಲ್ಲಿ ನನ್ನ ಒಂದು ಡೈಲಿ ರೊಟೀನ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು 1 ಡಿಸೆಂಬರ್ದು ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ. ಸೊ ಜೊತೆಗೆ ನನ್ನ ಅನಿಸಿಕೆ ಅಭಿಪ್ರಾಯಗಳಿರುತ್ತೆ. ಪೂರ್ತಿಯಾಗಿ ನೋಡಿ. ಹಾಗೆ ಬಾಳೆ ಹೂವಿನಿಂದ ಮಾಡಿದಂತಹ ಒಂದು ಒಳ್ಳೆಯ ರುಚಿಕರವಾದಂತಹ ದಾಲ್, ಅದೇ ಮೇನ್ ಕಂಟೆಂಟ್ ಇವತ್ತಿನ ವಿಡಿಯೋನಲ್ಲಿ. ಸೊ ಆದ್ರೂ ಕೂಡ ಈ ವಿಡಿಯೋಗೆ ಯಾಕೆ ನಾರ್ಸಿಸಿಸಂ ರಿಕವರಿ ಅಂತಾನೆ ನಾನು ತಮ್ಮನೇಲಿ ಕೊಡ್ತೀನಿ ಅಂತ ಅಂದ್ರೆ, ಇದು ನನ್ನ ಒಂದು ಹೀಲಿಂಗ್ ಜರ್ನಿ ಕೂಡ ಅಲ್ವಾ. ಬಿಕಾಸ್ ಐ ಆಮ್ ಅ ಸರ್ವೈವರ್. ಹಾಗಾಗಿ ಇದು ನಾರ್ಸಿಸಿಸಂ ರಿಕವರಿಯ 100th ವಿಡಿಯೋ ಆಗಿರುತ್ತೆ ಲಾಂಗ್ ವಿಡಿಯೋಸ್ ನಲ್ಲಿ ನನ್ನ ಒಂದು ಚಾನಲ್ ನಲ್ಲಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ಹಾಗೆ ಶೇರ್ ಮಾಡಿ. ನೀವು ಕೂಡ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ವಿಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮಧ್ಯಾಹ್ನದ ಊಟಕ್ಕೆ ನಾನು ಬಾಳೆ ಹೂವನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಮಾಡ್ಬೇಕಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಫಸ್ಟು ಬಾಳೆ ಹೂವಿನ ಚಟ್ನಿ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ಬೇಡ ಅನ್ನಿಸ್ತು. ಒಂದ್ಸತಿ ಆಲ್ರೆಡಿ ಮಾಡಿದೀನಲ್ವಾ ಅದು ಅಂತ. ಮತ್ತೆ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ ಅನ್ನಿಸ್ತಿತ್ತು. ದೋಸೆ ನೋಡ್ದೆ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ದೋಸೆ ನೋಡ್ದೆ, ಅದು ನೆನೆಸ್ಬೇಕು, ಅಕ್ಕಿ ಎಲ್ಲ ನೆನೆಸ್ಬೇಕು ಸುಮಾರು ಹೊತ್ತು. ಇವಾಗ ಹಸುವಾಗ್ತಾ ಇದೆ. ಮಧ್ಯಾಹ್ನದ ಊಟಕ್ಕೆ ಏನ್ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ಯೂಟ್ಯೂಬ್ ಚಾನಲ್ ನೋಡುವಾಗ ದಾಲ್ ಇತ್ತು, ಬಾಳೆ ಹೂವಿನ ದಾಲ್ ಅಂತ. ಸೊ ಡಿಫ್ರೆಂಟ್ ಆಗಿದೆಯಲ್ಲ, ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಗುನು ಪ್ರೀವಿಯಸ್ ರೆಸಿಪಿ ಐ ಥಿಂಕ್ ಮೆಂತ್ಯ ಬೇಳೆ ಹುಳಿ ತೋರಿಸಿದ್ನಲ್ಲ, ದಿನೂಗೆ ಮಾಡ್ಕೊಂಡು ತಗೊಂಡ್ ಹೋಗಿದ್ದೆ ಅಂತ. ಸೊ ಆ ಒಂದು ಹುಳಿ ಮಾಡಿದಾಗ ತೆಂಗಿನಕಾಯಿ ಉಪಯೋಗಿಸಿದ್ನಲ್ಲ, ಅದ್ರ ತೆಂಗಿನಕಾಯಿ ಕೂಡ ಇನ್ನೊಂದ್ ಸ್ವಲ್ಪ ಇದೆ. ಈ ದಾಲ್ಗೂ ಅದನ್ನ ಉಪಯೋಗಿಸ್ಬೋದು. ತೆಂಗಿನಕಾಯಿ ಕೂಡ ಇದಕ್ಕೆ ಬೇಕಾಗುತ್ತೆ ಅಂತ ಯೂಟ್ಯೂಬ್ ನಲ್ಲಿ ನೋಡಿದ್ದೆ. ಸೊ ಅದನ್ನ ಉಪಯೋಗಿಸ್ಕೊಂಡು ಮಾಡೋಣ ಅಂತ ಹೇಳಿ ಪ್ಲಾನ್. ಇವಾಗ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಸ್ಟೇ ಟ್ಯೂನ್. ನೀವು ಏನಾದ್ರು ಬಾಳೆ ಹೂವಿಂದು ರೆಸಿಪಿ ಟ್ರೈ ಮಾಡ್ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಈ ಒಂದು ರೆಸಿಪಿ ಟ್ರೈ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಒಂದು ನೋಡ್ಕೊಂಡು ಟ್ರೈ ಮಾಡ್ತಾ ಇರುವಂತದ್ದು. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಸೊ ಆಕ್ಚುಲಿ ಐ ಥಿಂಕ್ ನೀನು ಬರೋದಕ್ಕೆ ಒಂದು 3-4 ಡೇಸ್ ಮುಂಚೆ ನಾನು ಇನ್ಸ್ಟಾಮಾರ್ಟ್ ಇಂದ ಕೆಲವೊಂದು ಐಟಮ್ ಎಲ್ಲ ತಗೊಂಡಾಗ, ಅಕ್ಕಿ ಅದು ಇದು ಟೊಮೆಟೊ ಎಲ್ಲ ಇದನ್ನು ತಗೊಂಡಿದ್ದೆ, ಏನದು ಬಾಳೆ ಹೂವು ಎಲ್ಲ. ಹಾಗಾಗಿ ಮಾಡೋಣ ಅಂತ ಹೇಳಿ ಈಗ ಫ್ರಿಜ್ ಇಂದ ಫಸ್ಟ್ ಬಾಳೆ ಹೂವನ್ನ ತೆಕ್ಕೊಳ್ತೀನಿ. ನೋಡೋಣ ಹೇಗ್ ಮಾಡ್ತೀನಿ. ತುಂಬಾ ಅದು ದೊಡ್ಡದಾಗಿದೆ ಅದು ಹೂ ಮಾತ್ರ. ಅಷ್ಟನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ ಹುಳಿಗೆ, ದಾಲ್ಗೆ. ನೋಡೋಣ ಎಷ್ಟು ಉಪಯೋಗಿಸ್ತೀನಿ. ಫಸ್ಟ್ ಏನೇನ್ ಬೇಕು ಎಲ್ಲ ತೆಕ್ಕೊಳ್ಳೋಣ. ಫಸ್ಟ್ ಅದಕ್ಕೂ ಮುಂಚೆ ಐ ಥಿಂಕ್ ಅಕ್ಕಿ ಮತ್ತೆ ಬೇಳೆ ನೆನ್ಸಿಟ್ಬಿಡೋಣ. ಅನ್ನ ಮಾಡೋದಕ್ಕೆ ಅಕ್ಕಿ ಫಸ್ಟ್ ತೊಳೆದಿಡ್ತೀನಿ. ಒಂದು 10 ನಿಮಿಷ ಆದ್ಮೇಲೆ ಅದನ್ನ ಬೇಯಕ್ಕೆ ಇಡ್ತೀನಿ. ಯಾಕಂದ್ರೆ ಸ್ವಲ್ಪ ನೆಂದ್ರೆ ಬೇಗ ಬೇಯುತ್ತೆ, ಗ್ಯಾಸ್ ಕೂಡ ಉಳಿಯುತ್ತೆ ಅಂತ ಹೇಳಿ, ಬೇಗ ಕೂಡ ಆಗುತ್ತೆ ಅಂತ. ಜೊತೆಗೆ ಬೇಳೆ ಕೂಡ ನೆನ್ಸಿಡ್ತೀನಿ. ಸೊ ಅದು ಕೂಡ ಹಾಗೇನೆ ಬೇಗ ಬೇಯುತ್ತೆ ಅಂತ ಹೇಳಿ. ಫಸ್ಟ್ ಅಕ್ಕಿ ಮತ್ತೆ ಬೇಳೆ ನೆನೆಸುವ ಕೆಲಸ ಇದೆ ಈಗ. ಬೇಳೆಗೆ ಇದೊಂದು ಪಾತ್ರೆ ತಗೊಂಡಿದ್ದೀನಿ, ಅಕ್ಕಿಗೆ ಇದೊಂದು ಪಾತ್ರೆ ತಗೊಂಡಿದ್ದೀನಿ. ಸ್ವಲ್ಪ ಬೇಳೆ, ಎರಡು ತರ ಬೇಳೆ ಉಪಯೋಗಿಸ್ತೀನಿ ನಾನು. ಮೊನ್ನೆ ಇದನ್ನು ತಗೊಂಡೆ ಅಲ್ವಾ, ನಿಮ್ಗೆ ಹೇಳಿದೀನಿ ವಿಡಿಯೋನಲ್ಲಿ, ಏನದು ಹೆಸರು ಬೇಳೆ. ಏನು ಬೇಕಾಗುತ್ತೆ ಅಂತ ಅದೊಂದು ಉಪಯೋಗಿಸ್ತೀನಿ. ಜೊತೆಗೆ ತೊಗರಿ ಬೇಳೆ ಅಲ್ವಾ, ತೊಗರಿ ಬೇಳೆ ಅಂಡ್ ಹೆಸರು ಬೇಳೆ, ಹೆಸರು ಕಾಳುನು ಇದೆ, ಎಲ್ಲ ಒಂದ್ ಡಬ್ಬಿಗೆ ಹಾಕಿರ್ಬೇಕು. ನೋಡೋಣ ಇನ್ನು ಯಾವಾಗೆಲ್ಲ ಕ್ಲೀನ್ ಮಾಡ್ತೀನೋ. ಎಡಿಟಿಂಗ್ ಮಾಡೋದು, ಅಡಿಗೆ ಮಾಡ್ಕೊಳ್ಳೋದು ಇದೆ ಕೆಲಸಗಳಾಗ್ಬಿಟ್ಟಿದೆ. ಓಕೆ, ಇದೊಂದು ಸ್ವಲ್ಪ ಹಾಕೊಳ್ತೀನಿ. ಇದು ತೊಗರಿ ಬೇಳೆ, ಕೈ ಅಳಿತೇನೆ ಸ್ವಲ್ಪ ಸಾಕಷ್ಟು. ಅನ್ಪಾಲಿಶ್ಡ್ ಹೆಸರು ಬೇಳೆ, ಅನ್ಪಾಲಿಶ್ಡ್ ಇದ್ರೇನೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಒಂದ್ ಅರ್ಧ ಹಿಡಿಯಷ್ಟು ಸಾಕಂತ. ಪಾಲಿಶ್ ಏನೇ ಆಗಿಲ್ಲ ನೋಡಿ, ಅನ್ಪಾಲಿಶ್ಡ್ ಚೆನ್ನಾಗಿರುತ್ತೆ. ಓಕೆ, ಇದನ್ನ ತೊಳೆದಿಡೋಣ ಫಸ್ಟ್. ಈ ಅಕ್ಕಿ ಒಂದು ತೊಳೆದಿಡೋಣ.
ಅಕ್ಕಿ ಬಾಯ್ಲ್ಡ್ ರೈಸ್ ಉಪಯೋಗಿಸ್ಬೇಕು. ಅದಕ್ಕೆ ಮುಂಚೆ ನಾರ್ಮಲ್ ರೈಸ್ ಇನ್ನೊಂದ್ ಸ್ವಲ್ಪ ಇದೆ, ಅದು ಖಾಲಿ ಮಾಡಾದ್ಮೇಲೆ ಬಾಯ್ಲ್ಡ್ ರೈಸ್ ಅಂದ್ರೆ ವೈಟ್ ಕಲರ್ ತಗೊಂಡಿದ್ದೀನಿ ಅನ್ಸುತ್ತೆ, ನಿಮ್ಗೆ ವಿಡಿಯೋನಲ್ಲಿ ಹೇಳಿದ್ದೀನಿ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ. ಸೊ ಅಥವಾ ನೆಕ್ಸ್ಟ್ ಹಾಕ್ತೀನ, ಚೆಕ್ ಮಾಡಿ. ಇನ್ಸ್ಟಾಮಾರ್ಟ್ ಇಂದ ಹೂ ಎಲ್ಲ ತಗೊಂಡಲ್ಲ, ಬಾಳೆ ಹೂವು, ಅವಾಗ ಬಾಯ್ಲ್ಡ್ ರೈಸ್ ತಗೊಂಡಿದ್ದೆ. ಕೆಂಪಕ್ಕಿ ತಗೋಬೇಕು ಅನ್ಕೊಂಡ್ರೆ ಅದು ಯಾಕೋ ಸಿಗ್ಲಿಲ್ಲ, ವೈಟ್ ಬಾಯ್ಲ್ಡ್ ರೈಸ್ ತಗೊಂಡಿದ್ದೀನಿ. ಅದು ಇನ್ನೂ ಓಪನ್ ಮಾಡಿಲ್ಲ, ಹಾಗೆ ಇದೆ. ಅದಕ್ಕೆ ಮುಂಚೆ ಇರೋ ರೈಸ್ ಅನ್ನ ಖಾಲಿ ಮಾಡೋಣ ಅಂತ ವೈಟ್ ರೈಸ್ ಇನ್ನೊಂದ್ ಸ್ವಲ್ಪ ಇದೆ. ಸೊ ಅದನ್ನ ಹಾಕೊಳ್ತೀನಿ ಇವಾಗ, ಒಂದು ಲೋಟದಷ್ಟು ಇಡ್ತೀನಿ. ಲೋಟ ಕೂಡ ಎಲ್ಲಿ ಇಟ್ಬಿಟ್ಟಿದೀನೋ ಸಿಗ್ತಾ ಇಲ್ಲ, ಇದ್ರಲ್ಲೇ ಮಾಡೋಣ. ಹುಡುಗರು ಬರ್ತಾ ಇದೆ. ಡ್ರೈ ಫ್ರೂಟ್ಸ್ಗೆ ಇರುವೆ ಬರ್ತಾ ಇದೆ ನೋಡಿ ಸ್ನೇಹಿತರೆ, ಅಯ್ಯೋ ರಾಮ. ಸ್ನೇಹಿತರೆ, ಅಡಿಗೆ ಮಾಡೋಣ ಅಂತ ಹೇಳಿ ಬಂದ್ರೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗೆ ಇರುವೆ ಬಂದಿತ್ತು. ಇಲ್ಲಿ ನೋಡಿ, ಕವರ್ ಅಲ್ಲಿ ಇತ್ತು. ಸೊ ಸ್ವಲ್ಪ ಓಪನ್ ಇತ್ತ ಆಯ್ತಾ, ಒಂದ್ ಚೂರು ಓಪನ್ ಇತ್ತಂದ್ರೆ ಸರಿಯಾಗಿ ಅದು ಲಾಕ್ ಆಗಿರ್ಲಿಲ್ಲ. ಸೊ ತುಂಬಾನೇ ಇರುವೆಗಳು ಬಂದಿತ್ತು. ತುಂಬಾ ಅಂತ ಅಂದ್ರೆ ಹಾಗಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ ತಟ್ಟೆಗೆ ಹಾಕಿ ಚೆನ್ನಾಗಿ ನಾವು ಹರಡಿದ್ರೆ ಹೊರಟೋಗುತ್ತೆ, ಆ ರೀತಿ ಬಂದಿತ್ತು. ಏನ್ ತೊಂದ್ರೆ ಇಲ್ಲ. ನಾನು ಆಚೆ ತಗೊಂಡ್ ಹೋಗಿ ಬಿಸಿಲಲ್ಲಿ ಸ್ವಲ್ಪ ಎಲ್ಲ ನೀಟ್ ಮಾಡಿ ತಂದಿಟ್ಟೆ. ಆಕ್ಚುಲಿ ಇಲ್ಲಿ ವಿನು ಕೊಟ್ಟಿರೋದು ಖಾರ ನೋಡಿ, ಎಷ್ಟು ಒಂದು ಡಬ್ಬಿ ತುಂಬಾ ಇದೆ. ಸೊ ಅದು ಕೂಡ ಸ್ಮೆಲ್ ನೋಡಿದ್ರೆ ಚೆನ್ನಾಗೇ ಇದೆ. ಫ್ರಿಜ್ ಅಲ್ಲಿ ಇಟ್ಬಿಡೋಣ ಅಂತ. ಆಕ್ಚುಲಿ ಫ್ರಿಜ್ ಅಲ್ಲೇ ಇತ್ತು, ಏನಕ್ಕೂ ಆಚೆ ತೆಗ್ದಿದ್ದೆ, ಮತ್ತೆ ಫ್ರಿಜ್ ಅಲ್ಲಿ ಇಟ್ಟೆ. ಇವಾಗ ಇಲ್ಲಿ ಹುಳಿಗೆ ಅಂದ್ರೆ ಈ ಒಂದು ಬಾಳೆ ಹೂವಿನ ಸಾಂಬಾರ್ಗೆ ಏನೇನ್ ಬೇಕೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಮೇನ್ ಇಲ್ಲಿ ಬಾಳೆ ಹೂವು ತಗೊಂಡಿದ್ದೆ ಅಲ್ವಾ, ಈ ರೀತಿ ಇರುತ್ತೆ ನೋಡಿ. ತುಂಬಾ ದೊಡ್ಡದಿತ್ತು ಈ ಸತಿ ನಾನು ಬಾಳೆ ಹೂವು ತಗೊಂಡಿದ್ದು. ಸೊ ಈ ಒಂದು ಬಾಳೆ ಹೂವಿಂದು ದಳಗಳು ಯೂಸ್ ಮಾಡಿ ನಾನು ಮುಂಚೆ ಚಟ್ನಿ ಮಾಡಿದೀನಿ. ಆದ್ರೆ ಇದ್ರ ಒಳಗಡೆ ಈ ರೀತಿ ಹೂವುಗಳಿರುತ್ತೆ, ಮೇನ್ ಏನು ಹೂವಿನ ಅಂಶ ಇರುತ್ತಲ್ವಾ, ಅದನ್ನ ಉಪಯೋಗಿಸಿ ನಾನು ಏನು ಮಾಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡಿ. ಈ ರೀತಿ ಇರುತ್ತೆ, ತುಂಬಾ ಒಳ್ಳೇದು ಹೆಲ್ತ್ಗೆ. ಈ ಒಂದು ಹೂವುಗಳಿಂದ ಸಾರು ಅಥವಾ ಏನೇ ಒಂದು ಅಡುಗೆ ಪದಾರ್ಥ ಮಾಡ್ಕೊಂಡು ತಿಂದ್ರು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೇದು. ನಾನಿಲ್ಲಿ ಅನ್ನಕ್ಕೂ ಕೂಡ ಇಟ್ಟೆ, ಮತ್ತೆ ಏನೇನ್ ಪದಾರ್ಥಗಳು ಬೇಕು ಎಲ್ಲವನ್ನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ ನಂತರ ಇಲ್ಲಿ ಹೂವಿಂದು ಅಂಶ ಏನಿದೆ ಅದೆಲ್ಲವನ್ನೂ ಕೂಡ ತೆಗೆದಿಟ್ಕೊಳ್ತಾ ಇದೀನಿ. ಒಂದು ಬಾಳೆ ದಳಗಳಿಂದ ಸಪರೇಟ್ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಸಾಂಬಾರು ಅಥವಾ ಹುಳಿ ಅಂತ ಏನ್ ಹೇಳ್ತೀವಲ್ವಾ, ತುಂಬಾ ಚೆನ್ನಾಗಾಗಿತ್ತು. ಅಂದ್ರೆ ನಾರಿನ ಅಂಶ ಇರುತ್ತಲ್ವಾ, ದೇಹಕ್ಕೆ ತುಂಬಾ ಒಳ್ಳೇದು. ಡೈಜೆಷನ್ಗೆ, ಕಾನ್ಸ್ಟಿಪೇಷನ್ ಏನಾದ್ರು ಇದ್ರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಆಗಿರ್ಬೋದು, ಫೈಬರ್ ಕಂಟೆಂಟ್ ಇರುತ್ತಲ್ವಾ, ತುಂಬಾನೇ ಒಳ್ಳೇದು. ಸೊ ಇದ್ರೊಳಗಡೆ ಈ ರೀತಿ ಇರುತ್ತೆ. ಇದಕ್ಕೆ ನಂಗೆ ಏನ್ ಹೇಳ್ತಾರೆ ಅಷ್ಟು ಗೊತ್ತಿರ್ಲಿಲ್ಲ. ಅಂದ್ರೆ ಒಂದು ಹೂವಿನ ಪಾರ್ಟ್ಸ್ ಬಗ್ಗೆ ನಾವು ಓದೇ ಇರ್ತೀವಿ ಸ್ಕೂಲಲ್ಲಿ, ಬಟ್ ಮರ್ತಿದ್ದೆ. ಈಗ ಗೂಗಲ್ ಅಲ್ಲಿ ನೋಡ್ದೆ, ಸೊ ಸ್ಟೇಮನ್ ಅಂತ ಹೇಳ್ತಾರೆ ಅಂತ ಕೊಟ್ಟಿತ್ತು. ಸ್ಟೇಮನ್ ಅಂತ ಹೇಳ್ತಾರಲ್ವಾ. ಸೊ ಬಯಾಲಜಿ ನಂಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಬಟ್ ಕೆಲವೊಂದ ಸಾತಿ ಮರ್ತ ಹೋಗ್ಬಿಡ್ತೀವಿ. ಸೊ ನೋಡಿ, ಈ ರೀತಿ ಹೂವುಗಳೆಲ್ಲವೂ ಕೂಡ ನಾನು ಸಪರೇಟ್ ಮಾಡಿಕೊಂಡು ಈ ತರ ಇಟ್ಕೊಂಡಿದ್ದೀನಿ. ಈ ಪ್ರತಿಯೊಂದು ಹೂವಲ್ಲೂ ಈ ಒಂದು ಸ್ಟೇಮನ್ ಸಣ್ಣಗೆ ಒಂದು ಕಡ್ಡಿ ತರ ಒಂದು ಅಂಶ ಇರುತ್ತೆ, ಅದನ್ನ ನಾವು ತೆಗೆದಿಟ್ಕೊಳ್ಬೇಕು. ಯಾಕಂತಂದ್ರೆ ಅದು ಡೈಜೆಷನ್ ಆಗೋದಿಲ್ಲ, ಸುಮ್ನೆ ಆಮೇಲೆ ಹೊಟ್ಟೆನೋ ಸಮಸ್ಯೆ ಬರುತ್ತೆ. ಸೊ ನೀವ್ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಪಾತ್ರೆಗೆ ನೀರನ್ನ ಕೂಡ ಹಾಕೊಳ್ತಾ ಇದೀನಿ. ನೀರು ಹಾಕಿ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಅಥವಾ ಅರ್ಶಿನ ಅಥವಾ ನಿಂಬೆ ಹಣ್ಣು ಏನಿರುತ್ತೋ ಅದನ್ನ ಹಾಕೊಳ್ಬಹುದು. ಯಾಕಂದ್ರೆ ಸ್ವಲ್ಪ ಏನು ಧೂಳಿನ ಅಂಶ ಏನಾದ್ರು ಇದ್ರೆ ಅಥವಾ ಏನೇ ಒಂದು ಒಗ್ರು ಇದ್ರೆ ಎಲ್ಲವೂ ಕೂಡ, ಮೇನ್ ಒಗ್ರು ಇರುತ್ತಲ್ವಾ. ಯಾಕಂದ್ರೆ ಈ ಒಂದು ಹೂವಿನ ಅಂಶ ಎಲ್ಲ ದಳಗಳ ಒಳಗಡೆ ಸೇರ್ಕೊಂಡಿರುತ್ತೆ. ಧೂಳು ಇರುತ್ತೆ ಅನ್ನೋದಕ್ಕಿಂತ ಮೇನ್ ಆಗಿ ಏನು ಒಗ್ರು ಇರುತ್ತಲ್ವಾ, ಹಾಗಾಗಿ ಉಪ್ಪು ಹಾಕಿ ಇಡ್ಬೇಕು. ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನೀರಿಗೆ ಕಲ್ಲುಪ್ಪು ಹಾಕಿ ಇಟ್ಟೆ. ಅದಾದ ನಂತರ ಪ್ರತಿಯೊಂದು ಹೂವಿನಲ್ಲೂ ಕೂಡ ಆ ಒಂದು ಏನು ಸ್ಟೇಮನ್ ಇರುತ್ತಲ್ವಾ, ಕಡ್ಡಿ ತರ, ಅದನ್ನ ತೆಗ್ದಿಟ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಹೂವಿನಿಂದ ಕೂಡ ಅದನ್ನ ತೆಕ್ಕೊಳ್ಬೇಕಾಗತ್ತೆ. ನಾವು ತೋರಿಸ್ತೀನಿ ನೋಡಿ ನಿಮ್ಗೆ. ಇವಾಗ ಇಲ್ಲಿ ನೋಡಿ, ಈ ತರ ಇರುತ್ತೆ. ಸ್ವಲ್ಪ ಕಪ್ಪು ಬಿಳಿ ಮಿಕ್ಸಿ ಇರುತ್ತೆ, ಈ ತರ ಇರುತ್ತೆ.
ಸ್ವಲ್ಪ ಪೇಶನ್ಸ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ರುಚಿಯಾಗಿರುತ್ತೆ. ರುಚಿಯಾದ ಅಡಿಗೆ ಬೇಕು ಅಂತಂದ್ರೆ ನಮ್ಗೆ ಪೇಶನ್ಸ್ ಇಂದ ಮಾಡ್ಕೊಳ್ಬೇಕು. ಜೊತೆಗೆ ಈ ಒಂದು ಏನು ನಾರ್ಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ನಾವು ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಗಮನ ಕೊಡೋದು ತುಂಬಾ ಮುಖ್ಯ. ಏನೇ ಒಂದು ಅಡಿಗೆ ಮಾಡ್ಕೊಳ್ಳುವಾಗ್ಲೂ ಕೂಡ ಒಂದ್ ರೀತಿ ನಾವು ಎಂಜಾಯ್ ಮಾಡ್ತಾ ಅಂದ್ರೆ ಫೀಲ್ ಮಾಡ್ತಾ ಅಂದ್ರೆ ನಮ್ಗೆ ಒಂದ್ ಒಳ್ಳೆ ಅಡಿಗೆ ಮಾಡ್ಕೊಳ್ತಾ ಇದೀವಪ್ಪ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾವು ಅಡಿಗೆ ಮಾಡ್ಕೊಳ್ಬೇಕು. ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ಸೊ ಮನೆಯಲ್ಲಿ ತುಂಬಾ ಜನ ಇದ್ರು ಕೂಡ ಅದೇ ರೀತಿ ಒಂದು ಭಾವನೆಯಲ್ಲಿ ನಾವು ವಾತಾವರಣದಲ್ಲಿ ಮಾಡಿದ್ರೆ ಅಡಿಗೆ ಮನ್ಸ್ಗೂ ಒಂದ್ ರೀತಿ ನಿರಾಳ ಅಂತ ಅನ್ಸುತ್ತೆ. ನೋಡಿ ಎಲ್ಲ ಕೂಡ ರೆಡಿ ಆಯ್ತು. ಸ್ನೇಹಿತರೆ ನೋಡಿ, ಇದನ್ನ ಇನ್ನೂ 2-3 ಸತಿ ತೊಳೆಯೋ ಕೆಲಸ ಇದೆ. ನೋಡಿ ಇಷ್ಟು ತಗೊಂಡಿದ್ದೀನಿ, ಇವಾಗ ಇಷ್ಟು ಸಿಕ್ಕಿದೆ. ಆಲ್ಮೋಸ್ಟ್ ಪ್ಲಾಸ್ಟಿಕ್ ಅಂತದೆಲ್ಲ ತೆಗ್ದಿದ್ದೀನಿ. ನೋಡಿ ಈ ಟೈಪ್ ಇರೋದೆಲ್ಲ ತೆಗೆದು ಬಿಡ್ಬೇಕು ಹೂವಿಂದ. ಇದೆಲ್ಲ ಅಷ್ಟು ಡೈಜೆಷನ್ ಆಗೋದಿಲ್ಲ ಇದು, ಆಯ್ತಾ. ಸ್ವಲ್ಪ ಪ್ಲಾಸ್ಟಿಕ್ ಟೈಪ್ ಇದೆ ಎಲ್ಲ, ಇದೆಲ್ಲ ತೆಗೆದು ಇದು ಸ್ಟೆಮ್ ಎಲ್ಲ ಇದೆಲ್ಲ ತೆಗೆದು ಬಿಡ್ಬೇಕು. ಸೊ ಇದಿಷ್ಟನ್ನ ಚೆನ್ನಾಗಿ ನೀವು ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕಿನೂ ತೊಳಿಬೋದು. ನಾನಿಲ್ಲಿ ನಿಂಬೆಹಣ್ಣು ಇರ್ಲಿಲ್ಲ, ಹಾಗಾಗಿ ಅರಿಶಿನ ಉಪ್ಪು ಹಾಕಿ ತೊಳೆದಿದ್ದೀನಿ. ಸೊ ನೋಡಿ ಇನ್ನೊಂದಿದೆ ಈ ಥರದ್ದು, ಇದೆಲ್ಲ ತೆಕ್ಕೊಂಡ್ಬಿಡ್ಬೇಕು. ಮಿಸ್ ಆಗೋ ಅನ್ನೋದು ಬಂದ್ಬಿಡುತ್ತೆ, ಇದೆಲ್ಲ ತೆಕ್ಕೊಳ್ಬೇಕು. ನಮ್ಗಿದೆಲ್ಲ ಗೊತ್ತೇ ಇರಲಿಲ್ಲ, ನಾನು ಬೆಂಗಳೂರವಳು, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಲ್ತಿರುವಂಥದ್ದು. ಸೊ ನೋಡಿ, ನಾನು ಇಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿರೋದು, ಯಾರು ಏನು ಹೇಳ್ಕೊಟ್ಟಿಲ್ಲ. ಸೊ ನೋಡಿ ಚೆನ್ನಾಗಿದೆ, ತೊಳೆಯೋಣ 2-3 ಸತಿ ಚೆನ್ನಾಗಿ ತೊಳೆಯೋಣ, ಆಯ್ತಾ. ಹಾಕೊಳ್ಳೋಣ. ಇಲ್ಲಿ ಇದನ್ನೆಲ್ಲ ನಾನು ದೋಸೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ಹೂ ಸಿಗುತ್ತೆ, ನೋಡೋಣ. ಇದಿಷ್ಟನ್ನ ದೋಸೆಗೆ ಉಪಯೋಗಿಸ್ತೀನಿ, ಇದಿಷ್ಟು ಎತ್ತಿಡ್ತೀನಿ, ಇನ್ನೊಂದು ದಿವಸ ಆಗುತ್ತೆ. ಇದು ಟೊಮೆಟೊ ಇಟ್ಕೊಂಡಿದ್ದೀನಿ, ಬೇಳೆ ಬೇಯ್ತಾ ಇದೆ, ಅನ್ನಕ್ಕೆ ಇಡ್ತೀನಿ. ಇದು ಒಲೆ ಆನ್ ಮಾಡಿಲ್ಲ ಅನ್ನದ್ದು, ಈಗ ಒಲೆ ಆನ್ ಮಾಡ್ತೀನಿ. ಬೇಳೆ ಆಲ್ಮೋಸ್ಟ್ ಬೇಯ್ತಾ ಇದೆ. ಸೊ ಎಷ್ಟು ಬಂದಿದೆ ನೋಡೋಣ. ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಬೇಕು, ಮತ್ತೆ ಮಾಡೋಣ. ಟೈಮ್ ಆದಾಗ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಬೆಂದಿದೆ ಬೇಳೆ. ನೋಡಿ ನೆನ್ಸ್ಬಿಟ್ರೆ ಬೇಗ ಬೇಯುತ್ತೆ, ಅದಕ್ಕೆ ನೆನ್ಸೋದು ನನಗೆ. ಸಾಕಿದು ಆಫ್ ಮಾಡ್ತೀನಿ. ಆಫ್ ಏನು ಮಾಡಲ್ಲ, ಇದನ್ನ ತೆಗೆದು ಅನ್ನದಿಡ್ತೀನಿ. ಅನ್ನದಿಡ್ತಾ ಇದೀನಿ ಇವಾಗ. ಸೊ ಬೇಳೆದೊಂದು ಮುಚ್ಚಿಡ್ಬೇಕು. ಸೊ ಇವಾಗ ಅನ್ನ ಒಂದಾಗಲಿ ಅಷ್ಟರಲ್ಲಿ ನಾವು ಇದನ್ನೊಂದು ಸ್ವಲ್ಪ ಎಲ್ಲ ತೊಳ್ಕೊಳ್ಳೋಣ ದಾಲ್ ಮಾಡೋದಕ್ಕೆ. ನೋಡೋಣ, ಇನ್ನೊಂದು ಸ್ವಲ್ಪ ಪ್ಲಾಸ್ಟಿಕ್ ಅಂತದಿದ್ರೆ ನೋಡಿ ನೋಡಿ ತೆಗೆದ್ಬಿಡುವಂಥದ್ದು. ನೋಡಿ ನೋಡಿ ತೆಗಿತೀನಿ ಇವಾಗ. 1-2 ಇದ್ರೆ ತೆಕ್ಕೊಂಬಿಡೋದು. ನೋಡಿ ಅರಿಶಿನ ಉಪ್ಪು ಹಾಕಿರೋದಿಲ್ಲ, ಕೊಳೆ ಎಲ್ಲ ಇದು ಬಿಟ್ಟಿದೆ. ಇನ್ನೊಂದ್ಸತಿ ಒಳ್ಳೆ ನೀರಲ್ಲಿ ತೊಳೆಯೋಣ. ಒಳ್ಳೆ ನೀರಲ್ಲಿ ತೊಳೆಯೋಣ ಅನ್ಸುತ್ತೆ. ಇನ್ನ 2 ಸತಿ ತೊಳಿತೀನಿ. ಇಷ್ಟು ಹಸಿ ಕಸಕ್ಕಾಗತ್ತೆ, ಆಮೇಲೆ ಬಿಸಾಕೋಣ ಇದನ್ನ. ಇನ್ನೊಂದು ಸ್ವಲ್ಪ ನೀರಲ್ಲೇ ನೆನೆಲಿ. ನಾನು ಇದಕ್ಕೆ ಕೆಲವೊಂದು ಐಟಮ್ ರೆಡಿ ಮಾಡ್ಕೊಳ್ಬೇಕು. ಟೊಮೆಟೊ ಆಗಿರ್ಬೋದು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ರೆಡಿ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕಟ್ ಮಾಡಿ ಇದನ್ನ ಮಿಕ್ಸಿಗೆ ಹಾಕೊಳ್ಳೋ ಕೆಲಸ ಇದೆ. ಮತ್ತೆ ಇದೊಂದು ಸ್ವಲ್ಪ ಹೊತ್ತಿನ ಒಂಚೂರು ನೀರಲ್ಲಿ ಇರಲಿ. ಒಂಚೂರು ಉಪ್ಪು ಹಾಕ್ತೀನಿ ಇದಕ್ಕೆ. ಸ್ನೇಹಿತರೆ, ಇಲ್ಲಿ ಕಲ್ಲುಪ್ಪು ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು, ಅಡುಗೆಗೆಲ್ಲ ಬೇಕಲ್ವಾ. ಹಾಗಾಗಿ ಒಂದು ಸ್ವಲ್ಪ ಕಲ್ಲುಪ್ಪನ್ನ ನಾನು ಇದಕ್ಕೇನೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಏನಾದರೂ ಕೊಳೆ ಇದ್ರೆ ಹೋಗ್ಬಿಡ್ಲಿ ಅಂತ, ಐ ಮೀನ್ ಧೂಳು ಅಥವಾ ಇನ್ನೇನಾದ್ರೂ ಇದ್ರೆ ಹೋಗ್ಬಿಡ್ಲಿ ನೀಟಾಗ್ಲಿ ಅಂತ ಇನ್ನೊಂಚೂರು ಉಪ್ಪು ಹಾಕಿದೆ. ಈಗ ಇದೊಂದು ರುಬ್ಬಿಟ್ಕೋತೀನಿ, ಸ್ವಲ್ಪ ಅಡುಗೆಗೆ ಬೇಕಲ್ವಾ. ಯಾಕಂದ್ರೆ ಒಂದು ಸ್ವಲ್ಪ ಇದೆ, ಇದು ಪುಡಿ ಮಾಡಿರೋ ಉಪ್ಪಿನ ಒಂಚೂರು ಇದೆ ಅಷ್ಟೇ. ಹಾಗಾಗಿ ಇದನ್ನು ಮಾಡಿಕೊಂಡು ಇಟ್ಕೊಳ್ತೀನಿ. ಹಾಗೆ ಹಸಿ ಕಸ ಒಂದು ಸ್ವಲ್ಪ ಇದಕ್ಕೆ ಹಾಕ್ಬೇಕು. ಮಾಡಿದ್ರೆ ನಮ್ಗೆ ಹಸಿ ಕಸ ಹಾಕ್ಬಿಡ್ಬೇಕು. ನೋಡಿ ಇದೆಲ್ಲ ಹಸಿ ಕಸ ಇದೆ. ಇನ್ನು ರೋಸ್ ಕೊಟ್ಟಿದ್ದು ಒಂದ್ ಸ್ವಲ್ಪ ಹಾಳಾಗಿತ್ತಲ್ಲ, ಕೆಲವೊಂದು ಪೆಟಲ್ಸ್, ಅದನ್ನ ಮಾತ್ರ ಬಿಸಾಕಿದ್ದೀನಿ. ಮಿಕ್ಕಿದ್ದು ಪೆಟಲ್ಸ್ ಎಲ್ಲ ಫ್ರಿಜ್ ಅಲ್ಲಿ ಇದೆ. ನುಸಿ ಬರ್ತಾ ಇದೆ, ಇದು ಮಾಡಿ ಮೇಲೆ ಹೋಗಿ ಹಾಕಿ ಬರ್ಬೇಕು. ಫಸ್ಟ್ ಉಪ್ಪೊಂದು ರುಬ್ಬಿಟ್ಕೊಂಡ್ಬಿಡೋಣ.
ಅದು ನಾನು ಪುಡಿ ಉಪ್ಪು ತಗೊಳ್ಳೋದಿಲ್ಲ, ಕಲ್ಲುಪ್ಪು ತಗೊಳ್ತೀನಿ, ಬಟ್ ತುಂಬಾ ರೇರು. ಕಲ್ಲುಪ್ಪೆ ತಗೊಂಡ್ಬಿಟ್ರೆ ಅದನ್ನೇ ಪುಡಿ ಮಾಡ್ಕೊಂಡ್ಬಿಟ್ರೆ ಪುಡಿ ಆಗತ್ತೆ. ಸೊ ಇವಾಗ ಉಪ್ಪು ರೆಡಿ ಆಯ್ತು. ಉಪ್ಪನ್ನ ಫಸ್ಟ್ ಒಂದಕ್ಕೆ ಹಾಕಿಟ್ಕೊಂಡ್ಬಿಡೋಣ, ಯಾಕಂದ್ರೆ ಇದು ರುಬ್ಬೋದಕ್ಕೆ ಬೇಕಲ್ವಾ. ವಿನು ಫೋನ್ ಮಾಡಿದ್ದ ಆವಾಗ್ಲೇ, ಮತ್ತೆ ನಾನ್ ಬೆಳಿಗ್ಗೆ ಮಾಡಿದ್ದೆ, ತೆಗ್ದಿರ್ಲಿಲ್ವಲ್ಲ, ಮತ್ತೆ ಮಾಡಿದ್ದ ವಿನು. ಇಲ್ಲ ಮಲಗ್ಬಿಟ್ಟಿದ್ದೆ, ನಂಗೆ ಸ್ವಲ್ಪ ಹೀಟ್ ಆಗಿದೆ, ಉರಿ ತರ ಅಂತ ಅಂದ. ಅದಕ್ಕೆ ಹೌದಾ, ಸ್ವಲ್ಪ ಹುಷಾರು, ನೀರ್ ಚೆನ್ನಾಗಿ ಕುಡಿತಿರು ಅಂತಂದೆ. ಹೊಟ್ಟೆ ಸ್ವಲ್ಪ ಸರಿ ಇಟ್ಕೊಂತ. ಅದಕ್ಕೆ ಇಲ್ಲ, ನೀರ್ ಚೇಂಜ್ ಆಗಿದ್ದಿಲ್ಲ, ಅದಕ್ಕೆ ಇರುತ್ತೆ, ಎಳ್ನೀರ್ ಕುಡಿತೀನಿ ಅಂತ ಹೇಳಿದ್ದ. ಎಳ್ನೀರ್ ಕುಡ್ದೆ ಅಂತಾನು ಹೇಳ್ದ. ಆಮೇಲೆ 2 ಸತಿ ಫೋನ್ ಮಾಡಿದ್ದ ಆಕ್ಚುಲಿ. ಆಮೇಲೆ ಬೆಳಿಗ್ಗೆ ಫಸ್ಟ್ ಟೈಮ್ ಕಾಲ್ ಮಾಡಿದಾಗ, ಅಂದ್ರೆ ನಾನ್ ಕಾಲ್ ಮಾಡಿದಾಗ ತೆಗ್ದಿರ್ಲಿಲ್ವಲ್ಲ, ಅದಾದ್ಮೇಲೆ ಮಾಡಿದ್ನಲ್ಲ ಅವನು, ಆವಾಗ ನಾನ್ ಹೇಳ್ದೆ, ನೋಡು ನಿನ್ನೆ ನಾನು ಹೇಳಿದ್ನಲ್ಲ ನಿಂಗೆ, ಅದಾದ್ಮೇಲೆ ಏನ್ ಮೆಸೇಜ್ ಇಲ್ಲ ಏನಿಲ್ಲ, ಇಲ್ಲ ಮಲಗ್ಬಿಟ್ಟಿದ್ದೆ ನೋಡು, ನೀನ್ 2 ದಿವಸ ಬಂದು ಸ್ವಲ್ಪ ಒಳ್ಳೆ ರೀತಿ ಇದ್ದಾಗ್ಲೇನೆ, ಇಷ್ಟಕ್ಕೇನೆ ನಾನ್ ನಿನ್ಗೆ ಮತ್ತೆ ನಂಗೆ ಮನ್ಸೆಳಿಯುತ್ತೆ, ನಿಂಗೆ ಫೋನ್ ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ. ನಾನು ಅಷ್ಟ್ ಚೆನ್ನಾಗಿ ನೋಡ್ಕೊಂಡು, ದೂರ ಇದ್ರು ಅಷ್ಟ್ ಚೆನ್ನಾಗಿ ನಿನ್ ಜೊತೆ ಮಾತಾಡ್ಕೊಂಡು, ಬೆಳಗ್ಗೆ ಎಷ್ಟ್ ಸತಿ ಬಂದಾಗ್ಲೇನೆ ಚೆನ್ನಾಗಿ ನೋಡ್ಕೊಂಡಿದ್ರು, ನೀನ್ ಅಷ್ಟೊಂದ್ ದಿವಸ ಮಾತು ಬಿಡ್ತಿಯಲ್ಲ, ನಿಂಗೆ ಏನ್ ಅನ್ಸ್ತಿರ್ಲಿಲ್ವಾ ಅಂತೆಲ್ಲ ಕೇಳಿದಾಗ, ನೋಡು ಅಂದ್ರೆ ತೋರ್ಸ್ಕೊಟ್ಟಿದ್ದೆ ಅವ್ನಿಗೆ, ನನ್ ವಿನುಗೆ ಅಂದ್ರೆ ನೋಡಿ, ಇವಾಗ ಅಷ್ಟೆಲ್ಲ ನನ್ಗೆ ಮಾತು ಬಿಟ್ಟಿದ್ರು, ಇವಾಗ ಒಂದ್ 2 ದಿವಸ ಅವನು ನನ್ ಜೊತೆ ಸ್ವಲ್ಪ ದೂರ ಇದ್ಕೊಂಡೇನೆ, ನಾನು ಹೇಳಿದ ರೀತಿನೇ ಅವನು ಇಲ್ಲಿ ದೂರನೇ ಉಳ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಇಷ್ಟಕ್ಕೆ ನಂಗೆ ಅಷ್ಟೆಲ್ಲ ನೋವಾದಾಗ ಬರ್ಲಿಲ್ಲ ಇವನು. ನಾನು ಸಾಯೋ ತರ ಪರಿಸ್ಥಿತಿ ಆದಾಗ್ಲೂ ಬರ್ಲಿಲ್ಲ ಅಂದ್ರುನು, ಅಟ್ಲೀಸ್ಟ್ ಇಷ್ಟಾದ್ರೂ ನಂಗೆ ಟೈಮ್ ಕೊಡೋಣ ಅಂತ ಮತ್ತೆ ನನಗೆ ಮನ್ಸು ಹೇಳುತ್ತೆ ಫೋನ್ ಮಾಡಿದ್ದೆ. ಇದನ್ನ ಹೇಳಿದ್ದಕ್ಕೆ ವಿನುಗೆ ಆಯ್ತು ಸಾರಿ, ಯಾವತ್ತೂ ಹಾಗೆ ಮಾಡಲ್ಲ ಅಂತ ಹೇಳಿದಾನೆ. ನೋಡ್ಬೇಕು ಏನಾಗುತ್ತೆ ಅಂತ. ಅದಕ್ಕೆ ನಾನು ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಚಾನ್ಸ್ ಕೊಡಕ್ ನಾನ್ ಯಾರು ಅಲ್ವಾ. ಒಂದೊಂದ್ಸತಿ ಅನ್ಸುತ್ತೆ ಚಾನ್ಸ್ ಕೊಟ್ಟಿದ್ದೀನಿ ಅಂತ, ಆಮೇಲೆ ಅನ್ಸುತ್ತೆ ಯಾವ್ದು ನಮ್ ಕೈಲಿಲ್ಲ, ನಾವು ಕಂಟ್ರೋಲ್ ಮಾಡಕ್ಕೂ ಆಗಲ್ಲ ಏನನು ಅಲ್ವಾ, ದೇವ್ರು ಇಟ್ಟಂಗ ಆಗತ್ತೆ ಅಲ್ವಾ ಸ್ನೇಹಿತರೆ. ನಮ್ ಪ್ರಯತ್ನ ಇರ್ಬೇಕಷ್ಟೆ, ಒಳ್ಳೆ ರೀತಿ ಬದುಕೋದು ಪ್ರಯತ್ನ ಇರ್ಬೇಕಷ್ಟೆ, ಯಾರಿಗೂ ತೊಂದರೆ ಕೊಡ್ದಿರ. ನಮ್ಗೆ ಯಾರು ತೊಂದರೆ ಕೊಡಕ್ ಬಂದ್ರೆ ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ಅಂತೂ ನಂದಲ್ಲ. ಫಸ್ಟ್ ಸುಮ್ಮನೆ ಇರ್ತೀನಿ, ನೋಡ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಮಾಡ್ಲಿ ಇನ್ನ ಎಷ್ಟು ಮಾಡ್ತಾರೆ, ಸರಿ ಹೋಗ್ತಾರೆ ಅಂತ. ಮಿತಿ ಮೀರಿ ಯಾರು ನಂಗೆ ತೊಂದರೆ ಕೊಡಕ್ ಬಂದ್ರೆ ಮಾತ್ರ ಸುಮ್ಮನೆ ಇರೋದು ಅಂತ ಮಗಳು ನಾನು. ಆಯ್ತು, ಉಪ್ಪೊಂದೊಂದು ರೆಡಿ ಮಾಡ್ಕೊಂಡಾಯ್ತು. ಈಗ ಇದನ್ನ ಇನ್ನ ಒಂದ್ಸತಿ ತೊಳೆದು ಒಂಚೂರು ರೆಡಿ ಮಾಡ್ಕೊಳ್ಳೋಣ, ಕಟ್ ಮಾಡಿ ಹಾಕೊಳ್ಳೋಣ ನೀರ್ಗೆ, ಆಯ್ತಾ. ಫಸ್ಟ್ ಇದಿರ್ಲಿ, ಇದು ಬೇಕಾಗುತ್ತೆ, ಇವಾಗ ಮಿಕ್ಸಿ ಬೇಕಲ್ವಾ ಅನ್ನೋದೊಂದು ಮುಚ್ಚಿಡೋಣ. ಈಗ 2ನೇ ಸತಿ ತೊಳಿತಾ ಇದೀನಿ ಇದನ್ನ, ಹೂವನ್ನ. ಮನೆ ಊಟ ಒಳ್ಳೆ ಊಟ ಅಂದ್ರೆ ಟೈಮ್ ಹಿಡ್ದೇ ಹಿಡಿಯುತ್ತೆ, ಅದೆಲ್ಲ ನಾನು ಒಬ್ಳೆ ಮಾಡ್ಕೊಳ್ತಿರೋದ್ರಿಂದ ಟೈಮ್ ಹಿಡ್ದೇ ಹಿಡಿಯುತ್ತೆ. ಅದು ವಿಡಿಯೋ ಮಾಡ್ತಿರೋದು, ಮಧ್ಯ ಬೇರೆ ಕೆಲ್ಸಗಳು, ಅದು ಏನು ಈಗ ನೋಡಿ, ಇದು ಮಿಕ್ಸಿಗೆ ಹಾಕಿದ್ದು ಉಪ್ಪು ಆಗಿರ್ಬೋದು, ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಸರಿ ಮಾಡಿಟ್ಟೋದಾಗಿರ್ಬೋದು, ಹೀಗೆ ಟೈಮ್ ಹಿಡಿಯುತ್ತೆ ನೋಡಿ. 3ನೇ ಸತಿ ಇನ್ನೊಂದ್ಸತಿ ತೊಳೆಯೋದಕ್ಕೆ ನೀರು ತಗೊಳ್ತಾ ಇದೀನಿ. 3ನೇ ಸತಿ ಇದನ್ನ ಹಾಕೊಳ್ತಾ ಇದೀನಿ. ಇದು ಸ್ವಲ್ಪ ಏನಾದ್ರು ಪ್ಲಾಸ್ಟಿಕ್ ಟೈಪ್ ಇದ್ರೆ ತೆಗೆದ್ಬಿಡೋಣ ಅಂತ ನೋಡ್ತಾ ಇದೀನಿ ಹಂಗೇನೆ. ಒಂದೊಂದಿದೆ ತೆಗೆಯೋದು ಇಲ್ಲ. ಈಗ 3ನೇ ಸತಿ ಇದೆ ಅಲ್ವಾ ಸ್ನೇಹಿತರೆ. ಈಗ ಏನ್ ಮಾಡ್ತೀನಿ ಅಂದ್ರೆ, ಈಗ ಇದನ್ನ ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ಬೇಕು. ಇನ್ನೊಂದು ಪಾತ್ರೆನಲ್ಲಿ ನೀರ್ ಹಾಕೊಂಡ್ಬಿಟ್ಟು, ಒಂದ್ ಕೆಲ್ಸ ಮಾಡೋಣ, ಎಸ್, ಇದ್ರಲ್ಲಿ ಒಂದು ನೀರ್ ಹಾಕೊಂಡು ಈಗ ಇದನ್ನೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕ್ತೇನೆ, ಆಯ್ತಾ. ಇಲ್ಲಾಂದ್ರೆ ಇವಾಗ ಏನ್ ನೀರ್ ಹಾಕೊಂಡಿಲ್ಲ ಈ ಪಾತ್ರೆ, ಇದಕ್ಕೆ ಇದನ್ನ ಹಾಕ್ಬಿಡ್ತೀನಿ. ಕಟ್ ಮಾಡಿದ್ಮೇಲೆ ಅದಕ್ಕೆ ಹಾಕ್ತೀನಿ, ಯಾಕಂದ್ರೆ ಒಗ್ರಿರುತ್ತೆ, ಒಗ್ರಿನ ಅಂಶ ಎಲ್ಲ ಹೋಗ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅಂತ ಅವ್ರು ಹೇಳಿದ್ದಾರೆ, ಯೂಟ್ಯೂಬ್ ಅವರು. ಅದಕ್ಕೇನೆ ಫಸ್ಟ್ ಟೈಮ್ ಇದನ್ನ ಮಾಡ್ತಾ ಇರೋದು. ಮಾಡಿದೀನಿ, ಬಾಳೆಹಣ್ಣು ರೆಸಿಪಿ ಮಾಡಿದೀನಿ, ಚಟ್ನಿ ಮಾಡಿದೀನಿ, ಈ ಹೂವಿಂದು ಸಾರು ಮಾಡಿಲ್ಲ, ಸಾಂಬಾರು. ಈಗ ಇದ್ರ ಇನ್ನೊಂದ್ ಪಾತ್ರೆ ನೀರ್ ಇಟ್ಕೊಳ್ತಾ ಇದೀನಿ. ನೋಡಿ, ಇದ್ರಲ್ಲಿ ಚೆನ್ನಾಗಿ ತೊಳೆದಿರುವಂತದ್ದು. ಇನ್ನೊಂದ್ ಸ್ವಲ್ಪ ಏನಾದ್ರು ಪ್ಲಾಸ್ಟಿಕ್ ಎಲ್ಲ ಇದ್ರೆ ತೆಗೆದು ಬಿಡ್ತೀನಿ. ಇವಾಗ
ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಟ್ ಮಾಡಿ ಇದನ್ನ ನಾನು ಮತ್ತೆ ನೀರ್ಗೆನೆ ಹಾಕ್ತೀನಿ. ನೀರ್ಗೆ ಹಾಕಿ ಉಪ್ಪು ಹಾಕ್ತೀನಿ. ಈಗ ಎರಡಕ್ಕೂ ಉಪ್ಪು ಹಾಕ್ತೀನಿ, ಕಪ್ಪಾಗಬಾರ್ದಲ್ವಾ. ತುಂಬಾ ಕಪ್ಪಾಗ್ಬಿಡುತ್ತಿಲ್ಲ ಅಂದ್ರೆ ಅದಕ್ಕೆ. ಸ್ವಲ್ಪ ಜಾಸ್ತಿ ತಗೊಂಡ್ರೆ ಬೇಗ ಆಗುತ್ತೆ. ನೋಡಿ ಈ ತರ ನೀರ್ ಹಾಕ್ಬಿಟ್ಟಿದೀನಿ. ತೋರಿಸ್ತೇನೆ ರೀ. ನೋಡಿ ಸ್ನೇಹಿತರೆ, ತುಂಬಾ ಕಪ್ಪಗಾಗ್ಬಿಡುತ್ತೆ, ಅದಕ್ಕೆ ಈ ತರ ಹಾಕಿಟ್ಟಿದೀನಿ. ಈಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋ ಕೆಲಸ ಬೇರೆ ಇದೆ. ಆಯ್ತಾ, ತೋರಿಸ್ತೀನಿ ತಡೀರಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ. ಮತ್ತೆ ಈ ರೀತಿ ಹಾಕೋದ್ರಿಂದ ಒಗ್ರೆಲ್ಲ ಹೋಗುತ್ತೆ ಚೆನ್ನಾಗಿ. ಆಯ್ತಾ, ಒಗ್ರಿರಲ್ಲ. ಸ್ನೇಹಿತರೆ, ಈಗ ನೋಡಿದೆ ಇನ್ನೊಂದ್ಸತಿ ಯೂಟ್ಯೂಬ್ ಅಲ್ಲಿ ಅವರು ಟೊಮೆಟೊ ಯೂಸ್ ಮಾಡಿಲ್ಲ. ಆಯ್ತಾ, ನಾನು ಒಂದು ಟೊಮೆಟೊ ಯೂಸ್ ಮಾಡ್ತೀನಿ, ಒಂದ್ ಹಾಗೆ ಇಟ್ಟಿರ್ತೀನಿ, ಏನಕ್ಕಾರ ಆಗುತ್ತೆ. ಹುಣಸೆ ಒಂಚೂರು ಉಪಯೋಗಿಸ್ತೀನಿ. ಸೊ ಇದೊಂದು ಟೊಮೆಟೊ ಉಪಯೋಗಿಸ್ತೀನಿ. ಆಯ್ತಾ, ಜೊತೆಗೆ ಒಂದ್ ಅರ್ಧ ಈರುಳ್ಳಿ, ನಿನ್ನೆಯಿಂದ ಇತ್ತು ಹೀಗೇನೆ, ಇದೊಂದು ಅರ್ಧ ಈರುಳ್ಳಿ ಉಪಯೋಗಿಸ್ತೀನಿ. ಅವಲಕ್ಕಿ ಮಾಡ್ಕೊಳ್ಳುವಾಗ ಏನಕ್ಕೋ ಉಪಯೋಗಿಸಿದ್ದೆ ಅನ್ಸುತ್ತೆ, ಹಾಗೆ ಇದೆ. ಸೊ ಇದೊಂದು ಉಪಯೋಗಿಸ್ತೀನಿ ಅವಲಕ್ಕಿಗೆ, ಸಾರಿ ಏನಕ್ಕೂ ಉಪಯೋಗಿಸಿದೆಪ್ಪ ಇದು. ಅದರ್ಧ ಹಾಗೆ ಇದೆ. ಈರುಳ್ಳಿ ಟೊಮೆಟೊ ಹಾಕಿಲ್ಲ ನಾನು ನೋಡಿದ್ರಲ್ಲಿ. ಇವಾಗ ಇದು ಹೂವಿಂದು ದಾಲ್ಗೆ, ಬಾಳೆ ಹೂವಿನ ದಾಲ್ಗೆ ನಾನು ಇದು ಎಕ್ಸ್ಟ್ರಾ ಹಾಕ್ತಾ ಇದೀನಿ, ಚೆನ್ನಾಗಿರುತ್ತೆ ಅಂತ. ಹೇಗೆ ಇತ್ತಲ್ವ ಇದು ಈರುಳ್ಳಿ, ಸುಮ್ಮನೆ ಖರ್ಚುನು ಆಗುತ್ತೆ, ದಾಲ್ಗೆ ಒಗ್ಗರಣೆಗೂ ಆಗುತ್ತೆ ಅಂತ ಹೆಚ್ಚ್ತಾ ಇದೀನಿ. ಈರುಳ್ಳಿ ಕರ್ಬೇವು ತೊಳೆದಿಟ್ಕೊಂಡಿದೀನಿ. ಹಾಗೆ ಇಲ್ಲೊಂದು ಟೊಮೆಟೊ, ಇಲ್ಲೆಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಡೆ, ಅದು ಇದು ಇದ್ದೇ ಇರುತ್ತೆ ಏನಾದ್ರೂ ಒಂದು. ಸೊ ಟೊಮೆಟೊ ಒಂದು ತೊಳ್ಕೊಳ್ಳೋಣ. ಮಿಕ್ಸಿ ಇಲ್ಲೇ ಇಟ್ಟಿದ್ದೀನಿ, ಯಾಕಂದ್ರೆ ಇದು ಮಿಕ್ಸಿಗೆ ಹಾಕೊಳ್ಬೇಕು. ಏನ್ ಹೇಳಿ, ಹೂವಿಂದ ಇದೆಯಲ್ಲ, ಆ ಹೂವೆಲ್ಲ ಜಾರ್ಗೆ ಹಾಕೊಂಡು ಮಿಕ್ಸಿಗೆ ಹಾಕೋಬೇಕು. ಉಪ್ಪು ರುಬ್ಬಿದ್ನಲ್ಲ ಅದೇ ಜಾರ್ಗೆ ಹಾಕ್ತೀನಿ. ಉಪ್ಪಿನ ಅಂಶ ಆಲ್ರೆಡಿ ಅದ್ರಲ್ಲಿ ಇರುತ್ತಲ್ಲ, ಸ್ವಲ್ಪ ಹೋಗುತ್ತೆ, ಯೂಸ್ ಆಗುತ್ತೆ. ಸೊ ಟೊಮೆಟೊ, ಈರುಳ್ಳಿ, ಕರಿಬೇವು ರೆಡಿ ಆಯ್ತು ಒಗ್ಗರಣೆಗೆ. ಇಲ್ಲ ಕೆಲವೊಂದಷ್ಟು ಐಟಮ್ ಇಟ್ಕೊಂಡಿದ್ದೀನಿ ನೋಡಿ, ಅರಿಶಿನ, ಮತ್ತೆ ಇದೊಂದ್ ಸ್ವಲ್ಪ ಗರಂ ಮಸಾಲ ಇದೆ, ಮತ್ತೆ ಜೀರಿಗೆ ಇದೆ, ಸಾಸಿವೆ ಇದೆ. ಗರಂ ಮಸಾಲ ಹಾಕ್ಲಾರು ಪರವಾಗಿಲ್ಲ, ಇರ್ಲಿ ಇತ್ತಲ್ಲ ಅಂತ ಇಟ್ಕೊಂಡಿದ್ದೀನಿ. ಜೊತೆಗೆ ಚಿಲ್ಲಿ ಪೌಡರ್ ಒಂದು ಆಚೆ ಇಟ್ಕೋತೀನಿ, ಮತ್ತೆ ವಿನೋದು ಖಾರ ಇದೆಯಲ್ಲ ಅದೊಂದ್ ಸ್ವಲ್ಪ ಇಟ್ಕೋತೀನಿ. ಅಮ್ಮ ಕೊಟ್ಟಿರೋದೆಲ್ಲ ಖಾಲಿ ಆಗಿದೆ, ಯಾವ ಕಾಲದಲ್ಲಿ ಅವಾಗ ಕೊಟ್ಟಿದ್ದೀನಿ, ಮತ್ತೆ ನಾನು ಏನು ಇಸ್ಕೊಳಕ್ ಹೋಗ್ಲಿಲ್ಲ. ಬೇಡ, ಸುಮ್ಮನೆ ಸ್ವಲ್ಪ ದೂರ ಇದ್ರೆ ನಮ್ದು ಬಾಂಧವ್ಯ ಚೆನ್ನಾಗಿರ್ಲಿ ಅಂತ ಸುಮ್ಮನೆ ಇದೀನಿ. ಸೊ ಇವಾಗ ಫಸ್ಟ್ ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಳ್ಳೋಣ. ಯಾಕಂದ್ರೆ ಹಚ್ಕೊಂಡಷ್ಟು ನನಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದೀನಿ. ಇವಾಗ ನೋಡಿ, ಇದನ್ನೆಲ್ಲ ಇದಕ್ಕೆ ಹಾಕೊಳ್ತೀನಿ. ಇವಾಗ ಹಾಕೊಂಡು ನಿಮಗ್ ತೋರಿಸ್ತೀನಿ. ನೋಡಿ, ಟೊಮೆಟೊ ಒಂದು ಹೆಚ್ಚಿದ್ದೀನಿ, ಕರಿಬೇವು ಒಂದ್ ಸ್ವಲ್ಪ, ಈರುಳ್ಳಿ ಒಂದ್ ಸ್ವಲ್ಪ, ಸ್ವಲ್ಪ ಜೀರಿಗೆ ಇದೆ. ಇಲ್ಲಿ ಒಂದ್ ಸ್ವಲ್ಪ ತೆಗ್ದಿಟ್ಟಿದ್ದೀನಿ, ಓವರ್ಲೋಡ್ ಆಗುತ್ತೆ ಅಂತ ಹೂವು, ಇಷ್ಟು ಹೂವು ಇಟ್ಕೊಂಡಿದ್ದೀನಿ. ಇದನ್ನ ರುಬ್ಬಿಡ್ತೀನಿ ಫಸ್ಟ್. ಇವಾಗ ಈಗ ಇದನ್ನ ರುಬ್ಕೊಳ್ತೀನಿ. ಚೂರಿ ಚೂರು ನೀರ್ ಹಾಕೊಂಡು ರುಬ್ಕೊಳ್ತೀನಿ, ಜಾಸ್ತಿ ಅಲ್ಲ, ಸ್ವಲ್ಪ. ಕುಡಿಯೋ ನೀರು ಒಂಚೂರೇ ಹಾಕ್ತೀನಿ, ಬೇಕಾದ್ರೆ ಇನ್ನೊಂಚೂರು ಹಾಕೋಣ. ನೋಡಿ, ಕಪ್ಪು ಕಾಣ್ತಾ ಇದೆ. ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೇದು ಮಾತ್ರ, ಬೋನ್ಸ್ಗೆ ತುಂಬಾ ಒಳ್ಳೇದು. ನೋಡಿ ಸ್ನೇಹಿತರೆ, ಇದ್ರಲ್ಲೇ ಒಂದಷ್ಟು ಮೆತ್ಕೊಂಡಿದೆ ಮುಚ್ಚಳದಲ್ಲಿ, ಎಲ್ಲ ಸೇರಿ ಒಂದ್ ಇದಕ್ಕೆ ಹಾಕೊಳ್ತಾ ಇದೀನಿ, ಒಂದ್ ಪಾತ್ರೆಗೆ. ಆಯ್ತಾ, ಇದೆಲ್ಲ ಬಳ್ದು ಇದಕ್ಕೆ ಹಾಕೊಳ್ತಾ ಇದೀನಿ. ನೋಡಿ, ಅಷ್ಟು ತೊಳೆದಿದ್ದಕ್ಕೆ ಸ್ವಲ್ಪ ಒಗ್ರು ಕಮ್ಮಿ ಆಗಿರುತ್ತೆ, ಇಲ್ಲಾಂದ್ರೆ ಒಗ್ರು ಇರುತ್ತೆ.
ಬೋನ್ಸ್ಗೆ ತುಂಬಾ ಒಳ್ಳೇದಂತೆ ಇದು, ಅವರು ಹೇಳಿದ್ದಾರೆ. ಸೊ ಇದ್ರದ್ದು ಸಾರು ಮುದ್ದೆಗೆ, ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಆಗ್ಬಿಡುತ್ತೆ ನೋಡಿ ಒಂದ್ ರೆಸಿಪಿ ಮಾಡ್ಕೊಂಡ್ರೆ ನೀವು. ಚೂರ್ ನೀರ್ ಹಾಕಿ ಇದಕ್ಕೆ ಜಾರ್ಗೆ ಹಾಕೊಳ್ತೀನಿ. ಓಕೆ, ಈಗ ಒಂದೊಂದೇ ಮಾಡೋಣ. ನೋಡಿ ಇಲ್ಲೊಂದ್ 2-3 ಸ್ಪೂನ್, ಸಣ್ಣ ಸ್ಪೂನ್ ಒಂದ್ 2-3 ಸ್ಪೂನ್ ಎಣ್ಣೆ ಹಾಕಿದೀನಿ. ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲ ಹಾಕೊಳ್ತೀನಿ. ಆಯ್ತಾ, ಜೀರಿಗೆ ಇಲ್ಲೇ ಇದೆಯಲ್ಲ. ಸೊ ಇವಾಗ ಸಾಸಿವೆ, ಬೆಳ್ಳುಳ್ಳಿ ಹಾಕಿದ್ರು ಚೆನ್ನಾಗಿರುತ್ತೆ ಅನ್ಸ್ತಾ ಇದೆಯಲ್ಲಪ್ಪ ನಂಗೀಗ. ನೋಡೋಣ, 1-2 ಬೆಳ್ಳುಳ್ಳಿ ಹೆಚ್ಕೊಳ್ತೀನಿ. ಈಗ ಇದು ಜೀರಿಗೆ ಇದೆ, ಈರುಳ್ಳಿ ಇದೆ, ಟೊಮೆಟೊ ಇದೆ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಕರಿಬೇವಿದೆ ನೋಡಿ, ಇದು ಹೂವಿನ ದಾಳದ್ದು ಆಲ್ರೆಡಿ ಕಪ್ಪಾಗ್ಬಿಟ್ಟಿದೆ, ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೂರ್ ಹಾಕಿ ಸೈಡ್ ಆಗಿತ್ತು ಅಷ್ಟೇ, ಚೆನ್ನಾಗಿ ನುಣ್ಣಗಾಗಿದೆ. ಅದ್ ರುಬ್ಬಿರೋದು ಸ್ವಲ್ಪ ನೀರಿದೆ, ಜೊತೆಗೆ ಹುಣಸೆಹಣ್ಣು ಇಷ್ಟಿದೆ. ಸ್ವಲ್ಪ ಬೆಳ್ಳುಳ್ಳಿ 1-2 ಹಿಲ್ಕಷ್ಟು, ಎಸ್ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ತಗೊಳ್ಳೋಣ. ಜಾಸ್ತಿ ಬೇಡ, ಒಂದು 4 ತಗೊಳ್ತೀನಿ ಸಾಕು, 4 ಹಿಲ್ಕಷ್ಟೇನೆ. ನಾನಂತೂ ಇದು ಸಿಪ್ಪೆ ತೆಗೆದುಕೊಳ್ತೀನಿ. ಕೆಲವರು ಸಿಪ್ಪೆ ಸಮೇತ ಹಾಕ್ತಾರಲ್ಲ, ಚೆನ್ನಾಗಿರುತ್ತೆ. ನಾನು ಧೂಳು ಏನಾರು ಇರುತ್ತೆ ಅಂತ ತೆಗಿತೀನಿ. ಬಟ್ ಒಳ್ಳೆ ಕಡೆ ನಾಟಿ ಬೆಳ್ಳುಳ್ಳಿ ಎಲ್ಲ ತಗೊಂಡ್ರೆ ಸಿಪ್ಪೆ ಸಮೇತ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಆಯ್ತು, 4 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಾಯ್ತು. ಈಗ ಒಂದೊಂದೇ ಹಾಕೋಣ, ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಜಾರಿಕಾಯಿ ಇಟ್ಕೊಂಡಿದ್ದೀನಿ, ಫ್ರೈ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಆಮೇಲೆ ನಾನು ಸೌಟು ಉಪಯೋಗಿಸ್ತೀನಿ. ಓಕೆನಾ. ಈಗ ಇಲ್ಲಿ ಕಾದಿದೆ, ಫಸ್ಟ್ಗೆ ಸಾಸಿವೆ ಹಾಕೊಳ್ತಾ ಇದೀನಿ. ಎಷ್ಟೊತ್ತರೆಗೂ ಇಟ್ಟಿರೋದು, ಬೇಗ ಸಿಡಿತಾನೆ ಇಲ್ಲ. ಕೆಲವೊಂದು ಆಯಿಲ್ ಹಾಗೆ ಅನ್ಸುತ್ತೆ. ಇದು ರೈಸ್ ಬ್ರಾನ್ ಆಯಿಲ್ ಖಾಲಿ ಆಯ್ತು ಆಲ್ಮೋಸ್ಟ್. ನಾನೀಗ ನೆಕ್ಸ್ಟ್ ಪತಂಜಲಿದು ಸಾಸಿವೆ ಎಣ್ಣೆ ತಗೋಬೇಕು. ನಾನು ಸಾಸಿವೆ ಎಣ್ಣೆ ಉಪಯೋಗಿಸ್ತಿದ್ದೆ, ಮಧ್ಯೆ ಒಂದು ರೈಸ್ ಬ್ರಾನ್ ಆಯಿಲ್ ತಗೊಂಡ್ಬಿಟ್ಟಿದ್ದೆ, ಖಾಲಿ ಆಗಿತ್ತು. ಇನ್ಸ್ಟಾಮಾರ್ಟಲ್ಲಿ ಸಾಸಿವೆ ಎಣ್ಣೆ ಖಾಲಿ ಆಗಿತ್ತು ಅಂತ ನಾನು ಇದನ್ನ ತಗೊಂಡಿದ್ದೆ, ರೈಸ್ ಬ್ರಾನ್ ಆಯಿಲ್. ಸರಿ, ಇವಾಗ ಖಾಲಿ ಆಗ್ತಾ ಬಂತಲ್ಲ, ಸಾಸಿವೆ ಎಣ್ಣೆ ತಗೊಳ್ಳೋಣ. ಸಾಸಿವೆ ಎಣ್ಣೆ ಜಿಮ್ಮಲ್ಲಿ ನಂಗೆ ಹೇಳಿದ್ರು ಸಾಸಿವೆ ಎಣ್ಣೆ ಉಪಯೋಗಿಸಿ ಅಂತ, ಅದಕ್ಕೆ ಯಾವಾಗ ಸ್ವಲ್ಪ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಜೀರಿಗೆ ಹಾಕೋಣ. ಅದು ನೀರಿನ ಅಂಶ ಇತ್ತಲ್ಲ ಜೀರಿಗೆಲಿ, ಜಾಸ್ತಿ ಕುಡಿತಾ ಇತ್ತು. ಓಕೆ, ಈಗ ಬೆಳ್ಳುಳ್ಳಿ ಹಾಕೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ. ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ, ದಾಲ್ಗೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಬೇಕು, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬಿಡೋಣ, ಅದು ತುಂಬಾ ಖಾರ ಆಗುತ್ತೆ. ಬೇಕಾದ್ರೆ ಹಾಕೋದ ಇಷ್ಟು ಹಸಿಮೆಣಸಿನ್ಕಾಯಿ ಚೂರು ಫ್ರೈ ಆಗ್ಬೇಕು, ಚೆನ್ನಾಗಿರುತ್ತೆ. ಆಗ ಖಾರ ಎಲ್ಲ ಹೋಗಿ ತುಂಬಾ ಖಾರ ಆಗಲ್ಲ. ಎಣ್ಣೆಲಿ ಫ್ರೈ ಆದ್ರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ನೋಡಿ, ಇದೊಂಚೂರು ಬ್ರೌನ್ ಆಯ್ತು ಬೆಳ್ಳುಳ್ಳಿ ಎಲ್ಲ. ಇವಾಗ ಕರಿಬೇವು ಹಾಕೋಣ. ನೀರಿದೆಯಲ್ಲ ಅದಕ್ಕೆ ಕುಡಿತಾ ಇದೆ, ಹುಷಾರಾಗಿ ಮಾಡ್ತೀವಿ. ಸೊ ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಆಪ್ಷನಲ್ ಆಯ್ತಾ. ಅವರು ನಾನ್ ನೋಡಿ ಚಾನಲ್ ಅವರು ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿಲ್ಲ ಆಯ್ತಾ. ತೆಂಗಿನ ತುರಿ ಹಾಕಿದಾರೆ ಕೊನೆಯಲ್ಲಿ. ನಾನು ತೆಂಗಿನ ತುರಿ ಹಾಕ್ತೀನಿ ಚೂರು, ಬಟ್ ಈರುಳ್ಳಿ ಇತ್ತಲ್ವಾ ಹೇಳಿದ್ನಲ್ಲ, ಅದಕ್ಕೆ ಹಾಕ್ತಾ ಇದೀನಿ. ಕಟ್ ಮಾಡಿರೋದಿತ್ತಲ್ಲ, ಸುಮ್ಮನೆ ಹಾಳಾಗುತ್ತೆ. ಫ್ರೈ ಆಗಿದೆ, ತುಂಬಾ ಹೊತ್ತು ಫ್ರೈ ಆಗಕ್ ಬಿಡಲ್ಲ ನಾನು, ಸುಮ್ಮನೆ ಲೇಟುನು ಆಗುತ್ತೆ. ಯಾಕಂದ್ರೆ ಟೊಮೆಟೊ ಜೊತೆ ಮತ್ತೆ ಫ್ರೈ ಆಗುತ್ತಲ್ಲ, ಟೊಮೆಟೊ ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕೋಣ. ಆಲ್ರೆಡಿ ಇದು ಉಪ್ಪು ರುಬ್ಬಿರೋದು ಜಾರಲ್ಲಿ ಮಾಡಿದ್ನಲ್ಲ, ಸ್ವಲ್ಪ ಉಪ್ಪಿನಂಶ ಇರುತ್ತೆ, ನೋಡ್ಕೊಂಡು ಹಾಕ್ಬೇಕು. ನೀವು ಅಷ್ಟೇ ನೋಡ್ಕೊಂಡು ಹಾಕಿ ಉಪ್ಪನ್ನ. ಸೊ ಉಪ್ಪು ಹಾಕೊಳ್ಳೋಣ ಈಗ ಸ್ವಲ್ಪ. ನಾನೊಂದಿಷ್ಟು ಉಪ್ಪು ಹಾಕ್ತಾ ಇದೀನಿ, ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಈಗ ಒಂಚೂರು ಅರಿಶಿನ ಹಾಕೋಣ. ಬೇಳೆಗೆ ಹಾಕಿನಿ, ಆಗ ಇದಕ್ಕೆ ಒಂಚೂರು ಹಾಕಿದ್ರೆ, ಯಾವಾಗ ಒಗ್ಗರಣೆಗೆ ಒಂಚೂರು ಹಾಕಿದ್ರೆ ಚೆಂದ. ಇಷ್ಟು ಅರಿಶಿನ ಹಾಕ್ತಾ ಇದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕಿದೆ.
ಸ್ವಲ್ಪ ಬಿಡೋಣ, ಚೆನ್ನಾಗಿ ಫ್ರೈ ಆಗಿ ಮುಚ್ಚಿಡೋಣ. ಇದಕ್ಕೆ ಈಗ ಒಂದ್ ಸ್ವಲ್ಪ ಎಲ್ಲ ಹಾಕೊಳ್ಳೋಣ. ಗರಂ ಮಸಾಲ ಒಂಚೂರು, ಇನ್ನು ಕೊಟ್ಟಿರೋದು ಖಾರ ಒಂದ್ ಸ್ವಲ್ಪ, ಜೊತೆಗೆ ಚಿಲ್ಲಿ ಪೌಡರ್ ಒಂದ್ ಸ್ವಲ್ಪ ಹಾಕೋಣ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ನೋಡ್ಕೊಂಡು. ಈಗ ಇದೆಲ್ಲ ಮುಚ್ಚಿಡೋಣ. ಫಸ್ಟ್ ತಿರುಗಿಸ್ಕೊಂಡ್ಬಿಡೋಣ, ಚೆನ್ನಾಗಿ ತಿರುಗಿಸಿ. ಈಗ ಇದಕ್ಕೆ ಬೇಳೆ ಹಾಕ್ಬಿಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ತೀನಿ ಈಗ ನಾನು. ನೋಡಿ, ಇವಾಗ ಚೂರ್ ಬಿಸಿ ಆಗ್ಲಿ, ಆಮೇಲೆ ಇದನ್ನ ಹಾಕ್ಬಿಡೋಣ. ಇದನ್ನು ಹಾಕಿ ಬಿಡೋಣ, ಆಯ್ತಾ. ಹೂವು, ಏನು ಬಾಳೆ ಹೂವು ಹಾಕಿ ಆಯ್ತು. ನೋಡಿ, ಆಕ್ಚುಲಿ ಮೇಲಷ್ಟೇ ಕಪ್ಪಿದ್ದಿದ್ದು, ಒಳಗಡೆ ನೋಡಿ ಈ ತರ ಇತ್ತು. ಮೇಲ್ ನೋಡಕ್ ಕಪ್ಪು ಕಾಣ್ತಿತ್ತು ಅಷ್ಟೇ, ಅದು ಒಂದ್ ಲೇಯರ್. ನೋಡಿದ್ರ ಆ ಕಲರ್ ಸ್ವಲ್ಪ ಇಲ್ಲಿ ಬೆಳ್ಳಿಗೆ ಇದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಬಾಳೆ ದಿಂಡಿನ ದಾಲ್ ರೆಡಿ ಆಗುತ್ತೆ. ಸ್ವಲ್ಪ ನೀರ್ ಹದ ನೋಡ್ಕೊಂಡು, ಈಗ ಇದ್ರದ್ದು ನೀರ್ ಇತ್ತಲ್ಲ, ಇದನ್ನು ಹಾಕೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಕುದಿ ಬರ್ಲಿ, ಇದು ಮುಚ್ಚಿಡೋಣ. ಕಟ್ಟೆಲಿ ಇದೆಲ್ಲ ಇಟ್ಬಿಟ್ಟು ಚೂರ್ ಮುಚ್ಚಿಡೋಣ. ಇನ್ನೊಂದ್ ಚೂರ್ ನೀರ್ ಬೇಕಾಗ್ಬೋದು ಇದಕ್ಕೆ. ಟೇಸ್ಟ್ ನೋಡ್ತೀನಿ, ಹುಳಿ ಅಂಶ ಹೇಗಿದೆ ಟೇಸ್ಟ್ ನೋಡ್ಕೊಂಡು ನೋಡೋಣ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಕುಡಿದು ನೋಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಖಾರ ಇದೆ, ಚೂರು ಹುಣಸೆಹಣ್ಣು ಹಾಕ್ತೀನಿ, ಚೂರು ಬೆಲ್ಲ, ಹುಣಸೆಹಣ್ಣು ಹಾಕ್ತೀನಿ. ಇವಾಗ ಉಪ್ಪು ಬೇಕಾಗತ್ತೆ. ಚೂರು ಒಗ್ರ ಅನ್ಸ್ತಾ ಇದೆ ನೋಡಿ, ಅಷ್ಟು ತೊಳೆದ್ರು ಒಗ್ರಿದೆ, ಬಟ್ ಟೇಸ್ಟ್ ಸಕ್ಕತ್ತಾಗಿದೆ. ಸ್ವಲ್ಪ ಖಾರ ಇದೆ, ಉಪ್ಪು ಹಾಕರೆ ಸರಿ ಹೋಗುತ್ತೆ. ಉಪ್ಪು, ಚೂರು ಹುಣಸೆ ಹಣ್ಣು, ಮತ್ತೆ ಒಂದ್ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ರೆ ಸಕ್ಕತ್ತಾಗತ್ತೆ ಮಾತ್ರ. ಚೆನ್ನಾಗಿ ಇದನ್ನ ಕಿವುಚ್ಬಿಟ್ಟು ಚೂರು ನೀರ್ ಹಾಕೋಣ. ಇದು ಇತ್ತಲ್ವ ಪಾತ್ರೆ, ಏನ್ ಹೇಳಿ, ಇದು ಈ ಹೂವು ರುಬ್ಬಿದ ಪೇಸ್ಟು, ಅದೇ ಪಾತ್ರೆಗೆನೆ ಈಗ ವಿಡಿಯೋ ಮಾಡ್ಕೋಬೇಕಲ್ಲ, ವಿಡಿಯೋ ಮಾಡ್ಕೊಂಡು ನಾನು ಇದನ್ನ ಅದಕ್ಕೆ ಸೋದ್ಸಕ್ಕಾಗಲ್ಲ, ಅದಕ್ಕೇನೆ ಇದನ್ನ ಇದ್ರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸೋದಿಸಿ ಈಗ ಹುಣಸೆ ನೀರು ಹಾಕೊಳ್ತೀನಿ. ಇಷ್ಟು ಜಾಸ್ತಿ ಆಗ್ಬೋದೇನೋ. ನೋಡೋಣ, ಇಷ್ಟಲ್ವಾ, ಹಾಕ್ಬಿಡೋಣ. ನೋಡಿ, ಹುಣಸೆ ನೀರು ಹಾಕ್ತಾರೆ. ಹುಣಸೆ ನೀರು ಹಾಕಾಯ್ತು. ನೋಡಿ, ಪಾತ್ರೆ ಮತ್ತೆ ಪಾತ್ರೆಗಳು ಬೀಳ್ತಾನೆ ಇರುತ್ತೆ. ಹೆಣ್ಮಕ್ಳಿಗೆ ಕೆಲಸ ಅಂತೂ ತಪ್ಪಿದ್ದಲ್ಲ, ಗಂಡು ಮಕ್ಳೂನು ಮಾಡ್ಬೇಕು ಅಂತ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಇವಾಗ ಹೆಣ್ಮಕ್ಳು ಎಲ್ಲಾ ಕೆಲಸನೂ ಮಾಡೋದ್ರಿಂದ ಗಂಡು ಮಕ್ಳು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಇವಾಗ ನೋಡೋಣ, ಉಪ್ಪು ಹಾಕಾಯ್ತಲ್ವಾ, ಉಪ್ಪಿನ ಮುಚ್ಚಿಟ್ಕೊಂಡ್ಬಿಡೋಣ. ಏನು, ಈಗ ಒಂಚೂರು ಬೆಲ್ಲ ಹಾಕ್ತೀನಿ, ಕುದಿ ಬರ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಳ್ಬಹುದು, ಕೊತ್ತಂಬರಿ ಸೊಪ್ಪು ತೆಕ್ಕೊಳ್ಳೋಣ, ಮತ್ತೆ ಬೆಲ್ಲ ತೆಕ್ಕೊಳ್ಳೋಣ. ಬೆಲ್ಲ ಒಂಚೂರು ಇತ್ತಪ್ಪ, ಒಂದಿಷ್ಟು ತೆಕ್ಕೊಳ್ತಾ ಇದ್ದೀನಿ. ಒಂದಿಷ್ಟಿದೆ, ಏನಕ್ಕಾದ್ರೂ ಉಪಯೋಗಿಸ್ಬಿಡ್ತೀನಿ. ಬೆಲ್ಲ ಹಾಕಿದೆ ಚೂರೀಗ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಇತ್ತಲ್ಲ, ಅದನ್ನ ಹಾಕ್ಬಿಡೋಣ. ನೀವು ಜಾಸ್ತಿ ಆಯ್ತು ಏನೋ, ಸ್ವಲ್ಪ ತೆಗಿಯೋಣ. ಏನಕ್ಕಾರ ಬೇಡ, ಹಾಕ್ಬಿಡೋಣ. ಹಾಕ್ತದೆ, ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಅಂದ್ರೆ ಜಾಸ್ತಿ ಆದ್ರೂ ತುಂಬಾ ಚೆನ್ನಾಗಿರೋದಕ್ಕೆ. ಇಲ್ಲಿ ಬಿಡಿ, ಏನಕ್ಕಂದ್ರೆ ಬೇಕಾಗುತ್ತೆ ಅಂತ ಏನ್ ಜಾಸ್ತಿ ಆಗ್ಲಿಲ್ಲ. ಸ್ವಲ್ಪ ಕುದಿ ಬಂದ್ರೆ ಚೆನ್ನಾಗಿರುತ್ತೆ. ನೀರ್ ಬೇಕಿದ್ರೆ ಹಾಕೊಳ್ಬೋದು. ಇವಾಗ ನೋಡಿ ಟೇಸ್ಟ್ ಸಾಕಾಗಿರುತ್ತೆ. ಸೂಪರ್, ರಿಯಲಿ ಸೂಪರ್. ಚೂರು ಕುದಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕೋಣ.
ಡೆಫಿನೆಟ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಅಷ್ಟೇ, ಇನ್ನೇನಿಲ್ಲ. ಒಗ್ಗರಣೆ ಆಯ್ತು, ಎಲ್ಲ ಆಯ್ತು. ಕಾಯಿ ತುರಿ ಒಂಚೂರು ಹಾಕ್ಬೋದು, ನೋಡೋಣ. ತುರಿತೀನಿ, ಒಂಚೂರು ತುರಿತೀನಿ. ಮೇಲೆ ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೆಯಲ್ವಾ, ಹೇಗೂ ಒಂಚೂರೇ ಚೂರು ತುರಿದು ಹಾಕ್ತೀನಿ, ಇದು ಕುದಿ ಬರ್ಲಿ ಅಷ್ಟೇ. ನೋಡಿ, ಇಲ್ಲಿ ರೋಸ್ ಪೆಟಲ್ಸ್ ಇದೆಯಲ್ಲ, ಏನಾದ್ರು ಮಾಡಬೇಕು. ಇವಾಗ ಇದಿಷ್ಟಿದೆಯಲ್ಲ, ಸುಮ್ಮನೆ ಒಣಗೋಗುತ್ತೆ. ಇದನ್ನ ಏನು ತುರಿದ್ಬಿಟ್ಟು ಒಂಚೂರು ಹಾಕ್ತೀನಿ. ಸ್ವಲ್ಪ ಕಾಯಿ ತುರ್ಕೊಳ್ತೇನೆ. ಇಷ್ಟಿದೆ ಸಾಕು. ಸ್ವಲ್ಪ ಇದು ಕಪ್ಕಿದೆ, ಇದೆ ಏನು ತೊಂದರೆ ಇಲ್ಲ, ಮುರಿದು ಹಾಕ್ತೀನಿ. ಇಕ್ಕಿರೋದು ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇದನ್ನ ಒಂಚೂರು ಹಿಂಗೆ ಕಟ್ ಮಾಡ್ಕೊಂಡ್ ಬಿಡೋಣ. ಹಾಗೇನು ಹಾಕ್ಬೋದು, ಏನು ಚೆನ್ನಾಗಿರುತ್ತೆ. ಸಾಕು, ಇದೆಲ್ಲ ಮುಚ್ಚಿಟ್ಬಿಡೋಣ. ಸ್ವಲ್ಪ ಕುದಿ ಬಂದ್ಮೇಲೆ ತೆಂಗಿನ ತುರಿ ಹಾಕಿ ಮುಚ್ಚಿಬಿಡ್ತೀನಿ ಅಷ್ಟೇ. ಕುದಿತಾ ಇದೀನಿ, ಚೂರು ಕುದಿಲಿ, ತೆಂಗಿನಕಾಯಿ ಹಾಕ್ಬಿಡೋಣ. ಇವಾಗ ಹಾಕಾಯ್ತು ತೆಂಗಿನಕಾಯಿ ಎಲ್ಲ. ಕಾಣ್ತಾ ಇಲ್ವೋ? ಆಯ್ತು, ಇದು ನೋಡ್ದು ಕೆಲಸ. ತೆಂಗಿನಕಾಯಿ ಹಾಕಿದ್ಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಆರಿದ್ರೆ ಹೊಂದ್ಕೊಂಡ್ರೆ ಸಖತ್ತಾಗಿರುತ್ತೆ. ಈಗ ನೋಡೋಣ ಟೇಸ್ಟ್. ಸಖತ್ತಾಗಿರುತ್ತೆ. ಚೂರು ತುಪ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಬಾಳೆ ಹೂವಿನ ದಾಲ್ ತಯಾರಾಗಿದೆ ರೆಸಿಪಿ. ಡೆಫಿನೆಟ್ಲಿ ಟ್ರೈ ಮಾಡಿ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿದೆ, ಅದ್ಭುತ. ಅನ್ನ ಜೊತೆ ಸಕ್ಕತ್ತಾಗಿದೆ. ಬಾಳೆ ಹೂವಿಂದು ಟೇಸ್ಟ್ ಗೊತ್ತಾಗ್ತಾ ಇದೆ. ಯಮ್ಮಿ. ಅನ್ನ ಜೊತೆ ತುಂಬಾ ಚೆನ್ನಾಗಿ. ಕಾಂಟ್ ವೇಟ್. ಈಗ ವೇಟ್ ಮಾಡ್ಲೇಬೇಕು, ತಕ್ಷಣ ತಿನ್ಬಾರ್ದು, ಒಂದು 10 ನಿಮಿಷ ಆದ್ರೂ ಬಿಡ್ಬೇಕು. ಕುರಿತಾ ಇದೆ, ಆಫ್ ಮಾಡ್ತೀನಿ ಸಾಕಂತ. ಸ್ವಲ್ಪ ಬಿಟ್ಬಿಡ್ಬೇಕು, ತಕ್ಷಣ ತಿಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಬಿಟ್ಬಿಡೋಣ. ಸೊ ಸ್ನೇಹಿತರೆ, ಟೈಮ್ ಬಂದು 3:46 ಆಯ್ತು. ನೋಡಿ, ಇಷ್ಟೊತ್ತಾಗೋಯ್ತು ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಶುರು ಮಾಡಿದ್ದನ್ನು ಲೇಟೇನೆ ಅಲ್ವಾ, ಎಡಿಟಿಂಗ್ ಎಲ್ಲ ಮಾಡೋದು, ಅಪ್ಲೋಡ್ ಮಾಡೋದು, ಹೀಗೆ ಕೆಲಸಗಳೇ ಆಗ್ಬಿಡ್ತು. ಈಗ ಅನ್ನ ಹಾಕೊಳ್ತಾ ಇದೀನಿ. ರಾತ್ರಿಗೂ ಇಷ್ಟ ಅನ್ನ ಇದೆ, ನೋಡೋಣ. ಆದ್ರೆ ಮುದ್ದೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಇದನ್ನೇ ತಿನ್ನೋದು ರಾತ್ರಿಗೆ. ಸದ್ಯಕ್ಕೆ ಇವಾಗ ತಿನ್ನೋಣ. ಒಂದ್ ಸ್ವಲ್ಪ ತುಪ್ಪ ಇಟ್ಕೊಂಡಿದೀನಿ, ಚೆನ್ನಾಗಿರುತ್ತೆ ಅಂತ. ಓಕೆನಾ? ಇವಾಗ ಸಾರು ಹಾಕೊಳ್ತೀನಿ. ಹುಳಿ ಅಥವಾ ಸಾಂಬಾರ್. ಬರೀ ಸಾರು ಅಂದ್ರೆ ತಿಳಿ ಸಾರು ಅನ್ಕೊಳ್ತಾರಲ್ವ ಕೆಲವರು. ಇದು ಸಾಂಬಾರ್, ದಾಲ್, ಬಾಳೆ ಹೂವಿನ ದಾಲ್, ಕಿಚಡಿ ಅಂತ ಹೇಳ್ಬೋದು. ಕಿಚಡಿ ಅಲ್ಲ, ಸಾರಿ, ದಾಲ್. ಕಿಚಡಿ ಅಂದ್ರೆ ಅನ್ನ, ಅಕ್ಕಿ ಎಲ್ಲ ಹಾಕ್ತಿವಲ್ವಾ, ಇದು ಹಾಗೆ ಅಷ್ಟೇ. ನೋಡೋಣ, ಒಂಚೂರು ಉಪ್ಪಿನಕಾಯಿ ಹಾಕೊಳ್ತೀನಿ. ಸಾಕು. ನೋಡಿ, ಸಖತ್ತಾಗಿರುತ್ತೆ. ಘಮ್ ಅಂತ ಇದೆ ಮಾತ್ರ, ಬಾಳೆ ಹೂವಿಂದು ಸುವಾಸನೆ. ನೀವು ಹಪ್ಳ ಗಿಪ್ಳ ಏನಾರು ಮಾಡ್ಕೊಂಡ್ರೆ ಸೈಡ್ ತುಂಬಾ ಚೆನ್ನಾಗುತ್ತೆ. ನಾ ಇಲ್ಲೇನು ಮಾಡ್ಕೊಂಡಿಲ್ಲ, ಇಲ್ವೂ ಇಲ್ಲ ಹಪ್ಳ. ನೋಡೋಣ, ಆದ್ರೆ ತಗೊಳ್ತೀನಿ ನೆಕ್ಸ್ಟ್ ವೀಕ್. ಇರೋದೆಲ್ಲ ಖಾಲಿ ಆಗ್ಲಿ. ಚೂರು ಉಪ್ಪಿನಕಾಯಿ ತಗೊಂಡು ನೋಡಿ,
ತಿಂದು ನೋಡಿ ರುಚಿ ಹೇಳ್ತೀನಿ ಇವಾಗ. ತುಂಬಾ ಚೆನ್ನಾಗಿದೆ. ಒಂಚೂರು ಉಪ್ಪು ಹಾಕೊಳ್ಬೋದು, ಉಪ್ಪಿನಕಾಯಿ ಇದೆಯಲ್ಲ ಸರಿ ಹೋಗುತ್ತೆ. ಸಕ್ಕತ್ತಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ. ಇವಾಗ ಕೂತ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಪ್ಲೀಸ್ ಟ್ರೈ ದಿಸ್, ಓಕೆನಾ? ಹೆಲ್ತ್ಗೂ ಒಳ್ಳೇದು, ಬೋನ್ಸ್ಗೆ, ಮತ್ತೆ ಟೇಸ್ಟು ತುಂಬ ಚೆನ್ನಾಗಿದೆ. ಅನ್ನಕ್ಕೆ, ಸಾರಿಗೆ, ಚಪಾತಿಗೆ, ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ. ಡೆಫಿನೆಟ್ಲಿ ಮಾಡ್ಕೊಳ್ಳಿ, ಓಕೆನಾ? ಚೆನ್ನಾಗಿದೆ ಸ್ನೇಹಿತರೆ. ಚೆನ್ನಾಗಿ ಕಲ್ಸ್ಕೊಂಡೆ, ಚೂರು ಉಪ್ಪು ಹಾಕೊಂಡು ಇನ್ನೊಂಚೂರು ಕಲ್ಸ್ಕೊಂಡೆ. ಸಕ್ಕತ್ತಾಗಿದೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿರೋದ್ರಿಂದ ಸಕ್ಕತ್ತಾಗಿದೆ. ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿದೆ ಡೆಫಿನೆಟ್ಲಿ. ಅಮೃತ. ಕರ್ಬೇವು ಬಿಸಾಕಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ. ಟ್ರೈ ದಿಸ್ ರೆಸಿಪಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ವ್ಲಾಗ್, ಒಳ್ಳೆಯ ರೆಸಿಪಿ, ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.